ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹಂಪಿ ಝೂ ಸಫಾರಿಗೆ ಹೋಗಿದ್ವಿ. ಇವಾಗ ಹಂಪಿ ಝೂ ಒಳಗಡೆ ಹೋಗ್ತಾ ಇದ್ದೀವಿ. ಈ ಝೂ ಒಳಗಡೆ ಯಾವ್ಯಾವ ಪ್ರಾಣಿ ಇದ್ದಾವೆ ಅಂತ ನೋಡೋಣ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೋಗೋವರೆಗೆ ಇರುತ್ತೆ, ಅದು ಓಡೋಗಿರುತ್ತೆ ಆಗಲೇ. ಇಲ್ಲ ಜೀತ ಇಲ್ಲ. ತೆಗ್ದಿಲ್ಲ. ಏನೋ ವೈಟ್ ಕಲರ್ದೆಲ್ಲ ಬಾಯಲ್ಲಿ ಇಟ್ಕೊಂಡು ಹೋಗಿತ್ತೆ, ಅದೇ ತಾನೇ? ಇಲ್ಲಿದೆ ನೋಡಿ ಹಂಪಿ ಝೂನ ರೂಟ್ ಮ್ಯಾಪು. ಸುಮಾರು ಒಂದು 25 ಪ್ರಾಣಿಗಳನ್ನ ನಾವು ಈ ಝೂನಲ್ಲಿ ನೋಡ್ಬೋದು. ಈ ಝೂ ಓಪನ್ ಆಗಿ 4 ರಿಂದ 5 ವರ್ಷ ಆಗಿದೆ ಅಷ್ಟೇ. ಇನ್ನು ಅನಿಮಲ್ಸ್ನ ತರೋದು ಬಾಕಿ ಇದೆಯಂತೆ. ಇಲ್ಲಿ ಕಾಣ್ತಾ ಇರೋ ಬರ್ಡ್ ಬಂದು ಎಮು ಅಂತ. ಇದನ್ನ ನಾವು ಉಷ್ಟ್ರ ಪಕ್ಷಿ ಅಂತ ಅಂದ್ಕೊಂಡ್ಬಿಡ್ತೀವಿ, ಆದರೆ ಇದು ಉಷ್ಟ್ರ ಪಕ್ಷಿ ಅಲ್ಲ, ಇದು ಎಮು ಅಂತ. ಇದು 1 ಗಂಟೆಗೆ 25 ಕಿಲೋಮೀಟ್ರ್ ಓಡೋ ಕೆಪಾಸಿಟಿ ಇರೋಂಥ ಬರ್ಡ್ ಇದು. ಇಲ್ಲಿ ಕಾಣ್ತಾ ಇರೋ ಬರ್ಡ್ ಬಂದು ಉಷ್ಟ್ರ ಪಕ್ಷಿ. ಇದು ಗಂಟೆಗೆ 70 ಕಿಲೋಮೀಟ್ರ್ ಓಡುತ್ತಂತೆ. ಎಮುಗೂ ಉಷ್ಟ್ರ ಪಕ್ಷಿಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅದು ಉಷ್ಟ್ರ ಪಕ್ಷಿ ಉದ್ದ ಇರುತ್ತೆ, ಎಮು ಸ್ವಲ್ಪ ಕುಳ್ಳ ಇರುತ್ತೆ. ನಾವು ಎರಡೂ ಕಂಪೇರ್ ಮಾಡಿ ನೋಡೋದಾದರೆ ಒಂದೇ ಥರ ಇರುತ್ತೆ. ನಾವು ಅಲ್ಲಿಗೆ ಹೋಗಿದ್ವಲ್ಲ, ಬರ್ಡ್ಸ್ ಆಫ್ ಪ್ಯಾರಡೈಸ್. ಝೂ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ಬಿಗ್ ಕ್ಯಾಟ್ನ ನಾವು ನೋಡಲೇಬೇಕು ಅಂತ ಅನಿಸುತ್ತೆ ಫಸ್ಟು. ಆದರೆ ಇವಾಗ ತೋರಿಸ್ತೀನಿ ನಿಮಗೆ ಲೆಪಾರ್ಡ್ ಝೋನ್. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಲೆಪಾರ್ಡ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ಎಲ್ಲದರಲ್ಲೂ ಇದೇ ಥರ ಇರಬೇಕಿತ್ತು. ತ್ರೀ ಲೆಪಾರ್ಡು ಒಂದೇ ಫ್ರೇಮಲ್ಲಿ. ಅಲ್ಲಿ ನಾನು ಬರ್ತಿದ್ದೆ ನೋಡಿ, ಇಲ್ಲಿ ಸಿಂಹ ಹೋಗ್ತಾ ಇದೆ ಅಲ್ಲಿ. ಇದು ಬೇಬಿ ಲೆಪಾರ್ಡ್ ಅನ್ಸುತ್ತೆ. ಇದು ಬೇಬಿ ಪಪ್ಪಿ. ವಾಟ್ ಎ ಜಂಪ್. 4 ಲೆಪಾರ್ಡ್ ಒಂದೇ ಫ್ರೇಮಲ್ಲಿ. ಇವಾಗ ಈ ಥರ ಬ್ಯೂಟಿಫುಲ್ ವ್ಯೂನ ನಾವು ಕಾಡಲ್ಲಿ ನೋಡಿದ್ರು ಹುಡುಕೋಕ್ಕಾಗ್ತಿರ್ಲಿಲ್ಲ. ಏನೋ ಮಾಡ್ತೈತೆ. ಸಮಥಿಂಗ್ ಇಸ್ ರಾಂಗ್. ಅಲ್ಲೇನೋ ನಡೀತಾ ಇದೆ. ಬಂತು ಚಿರತೆನ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ಟೈಗರ್ ನೋಡಿಲಿ. ಇಲ್ಲಿಂದ ತೆಗೆದ್ರೆ ಮಸ್ತ್ ಶಾಟ್.
ಹುಲಿಗೆ ಯಾವಾಗ ಬಿಸಿಲು ಜಾಸ್ತಿ ಅನಿಸುತ್ತೋ ಆವಾಗ ಮಾತ್ರ ನೀರೊಳಗಡೆ ಹೋಗಿ ಮಲ್ಕೊಳ್ಳುತ್ತೆ. ಹುಲಿ ಇವಾಗ ನೀರೊಳಗಡೆಯಿಂದ ಆಚೆ ಬರೋದಕ್ಕೆ ಸುಮಾರು 2 ರಿಂದ 3 ಅವರ್ ಬೇಕೇ ಬೇಕು. ಸಿಂಹನ ನಾವು ಕಾಡಲ್ಲಿ ನೋಡಬೇಕು ಅಂದರೆ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಬಿಟ್ಟರೆ ಬೇರೆ ಯಾವ ಸ್ಟೇಟಲ್ಲೂ ಸಿಗಲ್ಲ ನಮ್ಮ ಇಂಡ್ಯಾದಲ್ಲಿ. ಇನ್ನು ಝೂನಲ್ಲಿ ನೋಡಬೇಕಷ್ಟೆ. ಕಾಡಿನ ರಾಜ ಗಂಡು ಸಿಂಹನೇ ಇರ್ಬೋದು, ಆದರೆ ಆ ಗಂಡು ಸಿಂಹಕ್ಕೆ ಬೇಟೆಯಾಡ್ಕೊಳ್ಳೋದೇ ಈ ಹೆಣ್ಣು ಸಿಂಹಗಳು. बट वहाँ पे सफारी नहीं है, जू है. लायन इज नॉट देयर. टाइगर, हिप्पो, डियर, एलिफेंट, मंकीज एंड ऑल. लायन आने वाला है बट आया नहीं. ಅದೊಂದು ಈ ಕಡೆ ಬಂದುಬಿಟ್ರೆ ಅದೇನ ಕಿರಿಸ್ತಿರೋದು. सिम्बा राज पुकारता है सब राव. कधी वॉच पुकारा सा. ನಾನು ನ್ಯಾಚುರಲ್ ಆಗೇ ಫೋಟೋ ತೆಗಿತೀನಿ ಬಾಪ ಅಲ್ಲಿ. इंडियन पी फॉल. ಅಲ್ಲಿ ಸ್ವಲ್ಪ ಇದಾವಲ್ಲ ಅವು ಏನಿದೆಯಲ್ಲ. ಇಲ್ಲ ಆಮೇಲೆ ಈ ಮೊಸಳೆಗಳು 1 ಅವರ್ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿದ್ರೆ 2 ಅವರ್ ರೆಸ್ಟ್ ಮಾಡ್ತವೆ. ಮುಂದೆನೇ ಇರೋದು. ಮುಂದೆ ಮೋಸ್ಟ್ಲಿ ಅಲ್ಲಿ ಒಂದು ಐತಿ ತಾನೆ.
ಆ ಗಿಡದ ಪಕ್ಕ ಹ್ಞೂ ಅಲ್ಲಿದ್ದಂಗೆ ಇದಾವಲ್ಲ. ಇನ್ನೂ ಈ ಕಡೆ. ಪ್ರಾಣಿಗಳಲ್ಲಿ ಅತಿ ಎತ್ತರವಾದ ಪ್ರಾಣಿ ಯಾವುದಾದ್ರು ಇದ್ದರೆ ಅದು ಜಿರಾಫೆ ಮಾತ್ರ. ಈ ಜಿರಾಫೆ ಸ್ಟ್ರೆಂತ್ ಬಂದು ಇದ್ರ ಕತ್ತಲ್ಲೇ ಗುದ್ದಾಡ್ತವೆ. ಅಪ್ಪ ಇದಕ್ಕೆ ಹಿಂಗೆ ಕಾಣಬೇಕು. ಜಿರಾಫೆ. ಹಲೋ, ಹಾಯ್, ಸ್ಮೈಲ್, ಸ್ಮೈಲ್. ಜಿರಾಫ್. ಇರು ಇಲ್ಲಿ ನೋಡು. ಜಿರಾಫ್. ಸುಮ್ಮನಿರಿ ಒಂದು ನಿಮಿಷ. ಹಿಪ್ಪೋ, 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 ಹಿಪ್ಪೋ. ಯಾವಾಗಲೂ ನೀರಲ್ಲೇ ಇರುವಂಥ ಪ್ರಾಣಿ ಇದು. ಅದಕ್ಕೆ ನಾವೆಲ್ಲ ನೀರಾನೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಹಿಪ್ಪೋ ಅಂತ ಕರೀತಾರೆ. ಟೈಗರ್ದು ಶಾರ್ಟಿಂಗ್ ಸಿಕ್ಕಿದ್ರೆ ಖುಷಿಯಾಗ್ಬಿಡ್ತಿದ್ದಲ್ಲ ಅಜ್ಜಿ.